ಇವತ್ತು ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನ ಹಮ್ಮಿಕೊಳ್ತಾ ಇದೆ. ಆದರೆ ಈ ಪಾದಯಾತ್ರೆ ಆರಂಭ ಆಗೋದಕ್ಕೂ ಮುನ್ನ ಚಾಮುಂಡಿ ತಾಯಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ವಿಶೇಷ ಪೂಜೆಯನ್ನ ಕುಮಾರಸ್ವಾಮಿ ಸಲ್ಲಿಕೆ ಮಾಡಲಿದ್ದಾರೆ. ಪೂಜೆ ಸಲ್ಲಿಸಿ ಆ ನಂತರದಲ್ಲಿ ನೇರವಾಗಿ ಬೈರಮಂಗಲಕ್ಕೆ ಆಗಮಿಸುತ್ತಾರೆ. ರಾತ್ರಿಯೇ ಮೈಸೂರಿಗೆ ಆಗಮಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಇವತ್ತು ಬೆಳಗ್ಗೆ ಪೂಜೆಯನ್ನ ಸಲ್ಲಿಕೆ ಮಾಡಿ ಆನಂತರ ನೇರವಾಗಿ ಬೈರಮಂಗಲಕ್ಕೆ ಆಗಮಿಸಿ ಅಲ್ಲಿಂದ ಈ ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಾಗುತ್ತೆ. ಈ ಹೋರಾಟದ ರೂಪುರೇಷೆಗಳು ಯಾವ ರೀತಿಯಾಗಿರಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಭೆಯನ್ನ ನಡೆಸಿದ್ದಾರೆ. ನಾಯಕರ ಜೊತೆ ಸಭೆ ನಡೆಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಇವತ್ತು ಮೈಸೂರಿನಲ್ಲಿ ತಂಗಿದ್ದಾರೆ, ಈಗಾಗಲೇ ನಿನ್ನೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ. ಹಾಗಾಗಿ ಇವತ್ತು ಬೆಳಗ್ಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ ನಂತರದಲ್ಲಿ ಪಾದಯಾತ್ರೆ ನಡೆಯುವಂತಹ ಜಾಗಕ್ಕೆ ಆಗಮಿಸಿ ಬೈರಮಂಗಲದಿಂದ ಪಾದಯಾತ್ರೆಗೆ ಚಾಲನೆಯನ್ನ ಕೂಡ ನೀಡಲಿದ್ದಾರೆ. ಎಲ್ಲಾ ರೀತಿಯ ಸಿದ್ದತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಆ ಭಾಗದ ನಾಯಕರಾಗಿರಬಹುದು, ಅದರ ಜೊತೆಯಲ್ಲಿ ಬಿಜೆಪಿಯ ನಾಯಕರ ಜೊತೆಗೂ ಕೂಡ ಈಗಾಗಲೇ ಚರ್ಚೆಯನ್ನ ಮಾಡಲಾಗಿದೆ. ರೈತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆ ರೈತರ ಜೊತೆಗೆ ಬೆಂಬಲಕ್ಕಾಗಿ ಈಗ ಜೆಡಿಎಸ್ ಹಾಗೂ ಬಿಜೆಪಿ ಎರಡು ಮೈತ್ರಿ ಪಕ್ಷಗಳು ಕೂಡ ಬೆಂಬಲವನ್ನ ಸೂಚಿಸುವುದಕ್ಕೆ ಸಿದ್ದತೆಯನ್ನ ನಡೆಸಿದೆ. ಇವತ್ತಿನಿಂದ ದಳಯಾತ್ರೆ ಆರಂಭ ಆಗುತ್ತೆ. ಬಿಜೆಪಿ ಕೂಡ ಇದಕ್ಕೆ ಸಾಥ್ ನೀಡುತ್ತಾ ಇದೆ. 3 ದಿನಗಳ ಕಾಲ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. 3 ದಿನಗಳ ಕಾಲವೂ ಕೂಡ ಈ ಪಾದಯಾತ್ರೆ ಸಾಗುತ್ತೆ. ಇವತ್ತು ಅದರ ಮೊದಲನೇ ದಿನ ಪಾದಯಾತ್ರೆ ಆರಂಭಕ್ಕೂ ಮುನ್ನ ಮೈಸೂರಿನಲ್ಲಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ನೆರವೇರಿಸುತ್ತಾರೆ ಅನ್ನೋ ಮಾಹಿತಿ. ವಿಶೇಷ ಪೂಜೆಯನ್ನ ನೀಡಿದ ನಂತರದಲ್ಲಿ ಈ ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಾಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯ ನೇತೃತ್ವವನ್ನ ವಹಿಸಿದ್ದಾರೆ. 3 ದಿನಗಳ ಕಾಲ ನಡೆಯುವಂತಹ ಪಾದಯಾತ್ರೆಯಲ್ಲಿ ಅನೇಕರು ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇವತ್ತು ಪಾದಯಾತ್ರೆಯ ಆರಂಭದ ದಿನ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನೋದ್, ಇವತ್ತಿನಿಂದ ಪಾದಯಾತ್ರೆ ಆರಂಭ ಆಗ್ತಾ ಇದೆ. ಅದರ ರಣಕಹಳೆ ಏನಿದೆ ಅದು ಮೈಸೂರಿನಲ್ಲಿ ಮೊಳಗ್ತಾ ಇದೆ. ಇವತ್ತು ಪೂಜೆ ಸಲ್ಲಿಕೆ ಮಾಡಿ ಆನಂತರ ಪಾದಯಾತ್ರೆ ಆರಂಭ ಅನ್ನೋ ಮಾಹಿತಿ ಇದೆ. ಡೀಟೇಲ್ಸ್ ಏನಿದೆ? ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಇವತ್ತಿನ ದಳಪತಿಗಳು 3 ದಿನಗಳ ಕಾಲ ಫ್ರೀಡಂ ಪಾರ್ಕ್ ವರೆಗೆ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೆ ಪಾದಯಾತ್ರೆ ನಡೆಸ್ತಾ ಇದ್ದಾರೆ. ಪಾದಯಾತ್ರೆ ಆರಂಭಕ್ಕೂ ಮುನ್ನ ನಾಡ ಅಧಿದೇವತೆ ಚಾಮುಂಡಿ ತಾಯಿಗೆ ಜೆಡಿಎಸ್ ವರಿಷ್ಠ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಹಿಂದೆ ಕೂಡ ಕುಮಾರ ಪರ್ವ ಇರುವುದು, ಜನತಾ ಜಲಧಾರೆ ಕಾರ್ಯಕ್ರಮಗಳಿರ್ಬೋದು, ಜೆಡಿಎಸ್ ಯಾವುದೇ ಕಾರ್ಯಕ್ರಮವನ್ನು ಆರಂಭ ಮಾಡೋಕ್ಕೂ ಮುನ್ನ ಆ ನಾಡ ಅಧಿದೇವತೆಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುವುದು ವಾಡಿಕೆ. ಸೊ ಹೀಗಾಗಿ ಇವತ್ತು ಕೂಡ ಪಾದಯಾತ್ರೆ ಆರಂಭಕ್ಕೂ ಮುನ್ನ ಜೆಡಿಎಸ್ ನಾಯಕರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸ್ತಾ ಇದ್ದಾರೆ. ರಾತ್ರಿ ಮೈಸೂರಿಗೆ ಬಂದಿರುವಂತಹ ಜೆಡಿಎಸ್ ನಾಯಕರು ಒಂದಷ್ಟು ಸಭೆಗಳನ್ನ ಮಾಡಿ ಪಾದಯಾತ್ರೆ ರೂಪುರೇಷೆಗಳು ಯಾವ ರೀತಿಯಾಗಿರಬೇಕು, ಜೊತೆಗೆ ಹೋರಾಟವನ್ನು ಯಾವ ರೀತಿಯಾಗಿ ಮಾಡಬೇಕು, ಇದರ ಬಗ್ಗೆ ಎಲ್ಲರಿಗೂ ಕೂಡ ಕುಮಾರಸ್ವಾಮಿ ಅವರು ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇಲ್ಲೇನೋ ಕೆಲವೇ ಕ್ಷಣಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಕುಮಾರಸ್ವಾಮಿ ಆಗಮಿಸ್ತಾರೆ. ಅವರ ಜೊತೆಗೆ ಜೆಡಿಎಸ್ನ ಶಾಸಕರು ಸೇರಿದಂತೆ ನಾಯಕರೆಲ್ಲರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ ನಂತರದಲ್ಲೂ ಕೂಡ ಮಾಧ್ಯಮಗೋಷ್ಠಿ ನಡೆಸ್ತಾರೆ. ಅದಾದ ಬಳಿಕ ಇಲ್ಲಿಂದ ನೇರವಾಗಿ ಅವರು ಬೈರಮಂಗಲಕ್ಕೆ ತೆರಳಿ ಪಾದಯಾತ್ರೆಗೆ ಕೂಡ ಚಾಲನೆ ಕೊಡುವಂತದ್ದು. ಈ ಒಂದು ಪಾದಯಾತ್ರೆ ಜೆಡಿಎಸ್ನ ಮುಂದಿನ ರಾಜಕೀಯ ಹಿತದೃಷ್ಟಿಯಿಂದಾಗಿ ಒಂದಷ್ಟು ಸಾಕಷ್ಟು ಯೋಜನೆಗಳನ್ನು ಇಟ್ಕೊಂಡೇ ಈ ಒಂದು ಹೋರಾಟವನ್ನು ಆರಂಭಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಇವತ್ತು ಕೂಡ ಸುಮಾರು 9 ಕಿಲೋಮೀಟರ್ ಕಾಲ ಬೈರಮಂಗಲದಿಂದ ಸುಮಾರು 9 ಕಿಲೋಮೀಟರ್ ಪಾದಯಾತ್ರೆ ನಡೆಯುತ್ತೆ. ಇವತ್ತಿನಿಂದ 3 ದಿನಗಳ ಕಾಲ ಸುಮಾರು 45 ಕಿಲೋಮೀಟರ್ ಪಾದಯಾತ್ರೆಯನ್ನ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಎನ್ಡಿಎ ನಾಯಕರು ಕೂಡ ಈಗಾಗಲೇ ಬಿಜೆಪಿಯ ನಾಯಕರುಗಳು ಆರಂಭಿಕವಾಗಿ ಪಾದಯಾತ್ರೆಗೆ ಚಾಲನೆ ಕೊಡುವಂತಹ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಾರೆ. ಅದಾದ ಬಳಿಕ ಸಮಾರೋಪ ಸಮಾರಂಭದಲ್ಲೂ ಭಾಗಿಯಾಗ್ತಾರೆ. ದಾರಿ ಉದ್ದಕ್ಕೂ ಕೂಡ ಸಾವಿರಾರು ಜನರು ಈ ಒಂದು ಪಾದಯಾತ್ರೆ ಭಾಗಿಯಾಗಬೇಕು, ಸರ್ಕಾರಕ್ಕೆ ಬಿಸಿ ಬಿಡಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಸಾಕಷ್ಟು ಯೋಚಿತವಾಗಿ ಈ ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಸೊ ಹೀಗಾಗಿ ಪಾದಯಾತ್ರೆಗೆ ಇಲ್ಲೇನೋ ಆರಂಭಕ್ಕೂ ಮುನ್ನ ನಾಡ ಅಧಿದೇವತೆ ಚಾಮುಂಡಿ ತಾಯಿಗೆ ಜೆಡಿಎಸ್ ನಾಯಕರೆಲ್ಲರೂ ಕೂಡ ಭೇಟಿಯನ್ನು ಕೊಟ್ಟು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ನೇರವಾಗಿ ಪಾದಯಾತ್ರೆ ಚಾಲನೆ ಕೊಡೋಕೆ ಸ್ಥಳಕ್ಕೆ ಕೂಡ ಕುಮಾರಸ್ವಾಮಿ ತೆರಳುತ್ತಾರೆ. ಅಶ್ವಿನಿ. ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.